ನಮಸ್ತೆ, ವೆಲ್ಕಮ್ ಟು ಮಂಡೇ ವ್ಲಾಗ್. ಇವತ್ತು ನಾನಿಲ್ಲಿ ಅವಲಕ್ಕಿ ಪಾಯಸನ ಮಾಡಿದ್ದೆ. ಇದಕ್ಕೆ ಒಂದೆರಡು ಲೋಟ ನೀರು ಕುದಿಯೋಕೆ ಇಟ್ಬಿಟ್ಟು ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಳೆದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡೆ. ಅದು ಜಾಸ್ತಿ ಏನು ತರಿಯಾಗೋದೇನು ಬೇಡ, ಲೈಟಾಗಿ ತರಿಯಾಗಿದ್ದರೆ ಸಾಕು. ಇಲ್ಲಿ ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಮೊದಲ ಪ್ರಯತ್ನ ಅಂತಲೇ ಹೇಳ್ಬೋದು. ಇದು ತಕ್ಷಣಕ್ಕೆ ಏನು ಮಾಡೋದು ಅಂತ ಅಂದಾಗ ಇದನ್ನು ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಪಾಯಸನ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗೇ ಬಂದಿತ್ತು. ನೋಡಿ, ಇಲ್ಲಿ ಕುದೀತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಆಗೋ ಥರ ಬೇಯಿಸ್ಕೊಬೇಕು. ಇನ್ನು ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಇದು ಬೆಂದ ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು. ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಒಂದು ಹದ ಬರೋ ತನಕ ಕುದಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಹದಕ್ಕೆ ಬಂದಿದೆ. ಇವಾಗ ಸ್ವಲ್ಪ ತಳ ಹಿಡಿತಾ ಇರುತ್ತೆ, ಆವಾಗ ಕೈ ಆಡ್ತಾ ಇರಬೇಕು. ನೋಡಿ, ಇಲ್ಲಿ ನಾನು ಇವಾಗ ಇದಕ್ಕೆ ಒಂದು ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದಾಗಿದೆ. ಇವಾಗ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ. ನೋಡಿ, ಪಾಯಸಕ್ಕೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು ಗೋಡಂಬಿ ದ್ರಾಕ್ಷಿ ಹಾಕಿದ್ಮೇಲೆ. ನೋಡಿ, ನಾನು ಯಾವತ್ತೂ ಈ ಥರ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಇವತ್ತು ಅಚಾನಕ್ಕಾಗಿ ನೆನಪಾಯಿತು, ಮಾಡಿದೆ. ತುಂಬ ಚೆನ್ನಾಗೇ ಬಂದಿತ್ತು ಅವಲಕ್ಕಿ ಪಾಯಸ. ನೋಡಿ, ಈಗ ನೈವೇದ್ಯಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದೇವಿ ಬಂದು ಸ್ಕಂದ ಮಾತಾ ದೇವಿ. ನಾನಿಲ್ಲಿ ಪ್ರತಿದಿನದಂತೆ ಇವತ್ತು ಕೂಡ ಪೂಜೆನ ಮುಗಿಸ್ಕೊಂಡೆ. ಪೂಜೆನೆಲ್ಲ ಮುಗಿಸಿ ಬುಕ್ನೂ ಕೂಡ ಓದಿದೆ. ಇವತ್ತಿನ ಬಣ್ಣ ಬಂದು ಬಿಳಿ, ವೈಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.